ಒಂದು 4 ಗೋಡೆ ಒಂದು ಸೂರು ಒಂದು ನೆಲ ಇದ್ದ ತಕ್ಷಣಕ್ಕೆ ಅದು ಗೃಹ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಅಲ್ಲೊಂದು ಗೃಹಿಣಿ ಇರಬೇಕು. ನಮ್ಮ ಇಡೀ ಜೀವನ ನಡೀತಿರೋದು ಯಾವುದ್ರ ಮೇಲೆ ಅಂತಂದರೆ ನಮ್ಮ ಭಾವನೆಗಳಿಂದ, ನಮ್ಮ ಮನಸ್ಸಿನಿಂದ ಅಷ್ಟೇ, ಇನ್ನೇನೂ ಇಲ್ಲ. ಕೊಲ್ಲದ ಗಂಡನಿಗೆ ಮಜ್ಜಿಗೆಯಲ್ಲಿ ಕಲ್ಲು, ಮೊಸರಲ್ಲಿ ಕಲ್ಲು, ಆ ರೀತಿಯಾಗಿ ಮನೋಜಯಂತು ಮಾಂಡವ್ಯ. ಮನಸ್ಸಿಗೆ ಎದ್ದರೆ ನೀವು ಎಂಥದ್ದಾದರೂ ನಮಗೆ ಬಹಳ ಚೆನ್ನಾಗಿ ಸ್ವೀಕರಿಸ್ತೀವಿ, ಇಲ್ಲ ಅಂದರೆ ಅದನ್ನು ದೂರ ಇಡ್ತೀವಿ. ಮೇಷಲಗ್ನ ಅಥವಾ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಆತ್ಮಸ್ಥೈರ್ಯಕ್ಕೆ ಏನು ಮಾಡಬೇಕು ಇವರು ಅಂತಂದರೆ, ಸುಬ್ರಹ್ಮಣ್ಯೇಶ್ವರನ ಒಂದು ಉಪಾಸನೆ, ಪೂಜೆ, ಪುನಸ್ಕಾರ, ಸ್ತೋತ್ರದ ಪಠಣೆಯನ್ನು ಮಾಡೋದು. ಕೆಂಪು ಬಣ್ಣದ ಬಟ್ಟೆ ಬರೆಗಳನ್ನು ಹೆಚ್ಚು ಬಳಸ್ತಕ್ಕಂಥ. ಧನವನ್ನು ಸಂಪಾದನೆ ಮಾಡಲಿಕ್ಕೆ ಅಂತ ಅಂದರೆ ಹೆಣ್ಣು ಮಕ್ಕಳಿಗೆ ದ್ರವರೂಪದ ಯಾವುದಾದರೂ ಪದಾರ್ಥವನ್ನು ಕೊಡ್ತಾ ಬರೋದು. ಬಿಟ್ರೆ ಏನು ಕೆಲಸ ಮಾಡದೇ ಇದ್ರೂ ದುಡ್ಡು ಬರ್ತಾ ಅಂತ ಇಲ್ಲ. ಅಣ್ಣ ತಮ್ಮಂದಿರ ಒಂದು ಸಹಾಯ ಹೆಚ್ಚಲಿಕೆ, ಒಟ್ಟಿಗೆ ಇರತಕ್ಕಂತಹ ಯಾವುದಾದ್ರೂ 2 ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರೆ ಸಾಕು. ಆಸ್ತಿ ವಿಚಾರ ಏನು ಮಾಡಬೇಕು ಇವರು ಅಂತಂದರೆ, ನದಿಗಳಲ್ಲಿ ಅಂದರೆ ಮಹಾನದಿಯ ಸ್ನಾನವನ್ನು ಮಾಡಬೇಕು. ಉದ್ಯೋಗಾದಿಗಳ ಅಭಿವೃದ್ಧಿಗೆ ಇವರು ಏನು ಮಾಡಬೇಕು ಅಂದರೆ, ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಎಲ್ಲೂ ಕಸ ಕಡ್ಡಿ ಇರಬಾರ್ದು. ಕಸವನ್ನು ಸುಟ್ಟರೆ ಅದ್ಭುತವಾದ ಫಲಗಳು ಅವರಿಗೆ ಉಂಟಾಗ್ತಾ ಬರುತ್ತೆ. ಇಂತಹ ಲಾಭ ಹೆಚ್ಚು ಬೇಕು ಅಂತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಒಂದು ದೀಪಾರಾಧನೆಯನ್ನು ಮಾಡಬೇಕು. ವರಾಹ ಮಿಹಿರರ ಒಂದು ಉದ್ಗ್ರಂಥ ಇದೆ, ಅದರಲ್ಲಿ ಬಹಳ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದು ಕಪೋಲಕಲ್ಪಿತವಾಗಿ ಹೇಳ್ತಕ್ಕಂತಹ ಪ್ರತೀತಿ ಹಂಸಧ್ವನಿದಲ್ಲ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿತಂ ಸದಾ ಭಕ್ತಿಯ ವಾಲುಕೇಶ್ವರ ಭಾರತಿ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳೋದಯ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದ ಈ ಸರಣಿ ಸಂಚಿಕೆಗಳಲ್ಲಿ ನಾವು ಯಾಕೆ ಅಂದರೆ 12 ರಾಶಿಗಳಿದೆ. ಒಂದೊಂದು ರಾಶಿಯವರಿಗೆ ಜೀವನದಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಸಮಸ್ಯೆಗಳು ಎದುರಾಗಬಹುದು, ಅದಕ್ಕೆ ಏನು ಪರಿಹಾರ ಉಂಟು ಅನ್ನುವಂಥದ್ರ ಬಗ್ಗೆ ಸರಣಿ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ. ಒಂದೊಂದು ಸಂಚಿಕೆಯಲ್ಲಿ ಒಂದೊಂದು ರಾಶಿಯ ಬಗ್ಗೆ ನಿಮಗಾಗಿ ವಿಸ್ತೃತ ಮಾಹಿತಿಯನ್ನು ನೀಡಲಿದ್ದೀವಿ. ಗುರುಜಿ, ರಾಶಿ ಫಲ ಅಂತ ಅಂದ ಕೂಡಲೇ ಇದರಲ್ಲಿ ಸಾಮಾನ್ಯವಾಗಿ ಅಂದರೆ ಸೂರ್ಯಚಂದ್ರರ ಪಾತ್ರ ಕೂಡ ಬಹಳ ಪ್ರಮುಖವಾದದ್ದು ಅಂತ ಹೇಳ್ತಾರೆ. ಒಂದು ರಾಶಿಗೆ ಇಂಥದ್ದೇ ಗುಣಲಕ್ಷಣಗಳು ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ತಾವು ಹೇಳೋದಾದರೆ ಹೇಳಿ. ಎಲ್ಲ ಗ್ರಹಗಳು ಸರ್ವೇ ಗ್ರಹಾಃ ರವಿಚಂದ್ರ ವಶಗಾಃ ಅಂತ. ಅಂದರೆ ಈ ಗ್ರಹಮಂಡಲ ಅಂತ ಏನಿದೆ, ಇದು ಒಂದು ಕುಟುಂಬ. ಇದರಲ್ಲಿ ಸೂರ್ಯ ಅಂದರೆ ರವಿ ತಂದೆ, ಚಂದ್ರ ತಾಯಿ. ಗೃಹಂ ಇತ್ಯಾಹುಹು ಗೃಹಿಣಿ ಗೃಹಮುಚ್ಚತೆ ಅಂತ ನಾನು ಕಳೆದ ಭಾರತ ಸಂಚಿಕೆಯಲ್ಲಿ ಹೇಳಿದ್ದೆ. ಒಂದು 4 ಗೋಡೆ ಒಂದು ಸೂರು ಒಂದು ನೆಲ ಇದ್ದ ತಕ್ಷಣಕ್ಕೆ ಅದು ಗೃಹ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಅಲ್ಲೊಂದು ಗೃಹಿಣಿ ಇರಬೇಕು. ಮಾತೆ, ಮನೆಯಲ್ಲಿ ತಾಯಿಯಾದವಳು ಸುಭದ್ರವಾಗಿರ್ತಕ್ಕಂತಹ ಒಬ್ಬಳು ಗೃಹಿಣಿ ಇದ್ದರೆ ಆ ಮನೆ ಬೆಳಗುತ್ತೆ, ಮಿಗ್ದವ್ರು ಹೆಂಗಿದ್ರೂ ನಡೆಯುತ್ತೆ. ಅದೇ ರೀತಿಯಾಗಿ ಈ ಚಂದ್ರ ನಮ್ಮ ಜಾತಕದಲ್ಲಿ ಯಾವ ರಾಶಿಯಲ್ಲಿ ಕೂತಿರ್ತಾನೋ ಅದು ನಮ್ಮ ರಾಶಿ ಅಂತ. ಚಂದ್ರ ಅಂದರೆ ತಾಯಿ, ಚಂದ್ರ ಅಂದರೆ ಮನಸ್ಸು, ಚಂದ್ರ ಅಂದರೆ ರಕ್ತ, ಚಂದ್ರ ಅಂದರೆ ನಮ್ಮ ಭಾವನೆಗಳು, ಚಂದ್ರ ಅಂದರೆ ಮಮತೆ, ಚಂದ್ರ ಅಂದರೆ ವಾತ್ಸಲ್ಯ, ಚಂದ್ರ ಅಂದರೆ ಅನುರಾಗ. ನಮ್ಮ ಇಡೀ ಜೀವನ ನಡೀತಿರೋದು ಯಾವುದ್ರ ಮೇಲೆ ಅಂತಂದರೆ ನಮ್ಮ ಭಾವನೆಗಳಿಂದ, ನಮ್ಮ ಮನಸ್ಸಿನಿಂದ ಅಷ್ಟೇ, ಇನ್ನೇನೂ ಇಲ್ಲ. ಕೊಲ್ಲದ ಗಂಡನಿಗೆ ಮಜ್ಜಿಗೆಯಲ್ಲಿ ಕಲ್ಲು, ಮೊಸರಲ್ಲಿ ಕಲ್ಲು ಅಂತ, ಆ ರೀತಿಯಾಗಿ ಮನೋಜಯಂತು ಮಾಂಡವ್ಯ. ಮನಸ್ಸಿಗೆ ಎದ್ದರೆ ನೀವು ಅಥವಾ ಮನಸ್ಸು ನಿಮ್ಗೆ ಇಷ್ಟಪಟ್ಟರೆ ಎಂಥದ್ದಾದರೂ ನಮಗೆ ಬಹಳ ಚೆನ್ನಾಗಿ ಸ್ವೀಕರಿಸ್ತೀವಿ, ಇಲ್ಲ ಅಂದರೆ ಅದನ್ನು ದೂರ ಇಡ್ತೀವಿ. ಆ ರೀತಿಯಾಗಿ ಚಂದ್ರಾಧಿಷ್ಠಿತವಾಗಿ ಕೂತಿರ್ತಕ್ಕಂತಹ ಒಂದು ರಾಶಿ ಅಧಿಪತಿಯನ್ನು ಹಿಡಿದು 12 ಭಾಗ ಮಾಡಿದ್ದಾರೆ ಹಿರಿಯ ಋಷಿಗಳು, ಮುನಿಗಳು. ಮತ್ತು ಅದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಲಗ್ನ ಅಂತ. ಚಂದ್ರ ಒಂದು ರಾಶಿಯಲ್ಲಿ 2.5 ದಿವಸ ಇದ್ದರೆ, ಲಗ್ನ ಇದೆಯಲ್ಲ ಅದು 1 ದಿವಸದ 2 ಗಂಟೆ ಕಾಲ ಇರುತ್ತಷ್ಟೆ. ಅದು ಇನ್ನೂ ಸೂಕ್ಷ್ಮತರವಾದ ಒಂದು ಫಲವನ್ನು ಹೇಳಬಹುದು. ಇವತ್ತಿನಿಂದ ನಾವು ಈ 12 ಸಂಚಿಕೆಗಳು ಅಂತ ಒಂದು ಅಂದಾಜು ಮಾಡಿದ್ರೆ 12 ರಾಶಿಗಳಿಗೆ 12 ರಾಶಿ ಮತ್ತು ಅಥವಾ ಲಗ್ನ. ಇವತ್ತು ಪ್ರಾರಂಭ ಮಾಡಿದಾಗ ಮೇಷರಾಶಿ, ಮೇಷ ಲಗ್ನದಲ್ಲಿ ಯಾರಾದರೂ ಜನ್ಮ ತಾಳಿದ್ದಾರೆ, ಲಗ್ನನೂ ಆಗಿರಬಹುದು ಅಥವಾ ರಾಶಿನೂ ಆಗಿರಬಹುದು, ಎರಡೂ ನಡೆಯುತ್ತೆ. ಅಂಥವರಿಗೆ ಸರ್ವೇ ಸಾಮಾನ್ಯವಾಗಿ ಜೀವನದಲ್ಲಿ ಎದುರಿಸ್ತಕ್ಕಂತಹ ಕಷ್ಟಗಳಿಗೆ, ಕಾರ್ಪಣ್ಯಗಳಿಗೆ ಏನು ಪರಿಹಾರವನ್ನು ಅವರು ತಾವೇ ಮಾಡಿಕೊಳ್ಳಬಹುದು, ಖುದ್ದು ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರೋದು. ಯಾರ ಬಳಿ ಹೋಗ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲದೆ ಚಿಕ್ಕಾಪುಟ್ಟ ಇದು. ಹೇಗೆ ಅಂದರೆ, ಮನೆಯಲ್ಲಿ ನಮಗೊಂದು ನೆಗಡಿ ಕೆಮ್ಮು ಆಗಿತ್ತು, ಮನೆಯಲ್ಲಿ ಏನು ಮಾಡ್ತಾಳೆ ತಾಯಿ, ಮನೆ ಮದ್ದು. ಅದೇ ನಿಮೋನಿಯಾ ಬಂದಾಗ ಮನೆ ಮದ್ದಲ್ಲ, ಆವಾಗ ನೀವು ವೈದ್ಯರ ಹತ್ರ ಹೋಗ್ಬೇಕಾಗುತ್ತೆ. ಆ ರೀತಿಯಾಗಿ ಚಿಕ್ಕಾಪುಟ್ಟ ದೈನಂದಿನವಾಗಿ ಇದನ್ನು ಮಾಡ್ತಾ ಬಂದರೆ ಬಹುಶಃ
ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಗಳು ಬರಲಿಕ್ಕೆ ಇಲ್ಲ. ಇದಕ್ಕೆಲ್ಲನೂ ಹೋರಾಶಾಸ್ತ್ರ ಅಂದ್ಬಿಟ್ಟು ವರಾಹ ಮಿಹಿರರ ಒಂದು ಉದ್ಗ್ರಂಥ ಇದೆ. ಅದರಲ್ಲಿ ಬಹಳ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದು ಕಪೋಲಕಲ್ಪಿತವಾಗಿ ಹೇಳ್ತಕ್ಕಂತಹ ಪ್ರತೀತಿ ಹಂಸಧ್ವನಿದಲ್ಲ. ಅದನ್ನು ಹೇಳಿದ್ದೇವೆ ನಾವು ಸಾಕಷ್ಟು ಸತಿ. ಅದೇ ರೀತಿಯಾಗಿ ಇದಕ್ಕೆ ಆಧಾರವನ್ನು ಇಟ್ಟುಕೊಂಡು ಅದನ್ನು ಈಗಿನ ಕಾಲಕ್ಕೆ ನಾವು ಅನ್ವಯ ಮಾಡಿ ಹೇಳ್ತಾ ಇದ್ದೇವೆ ಅಷ್ಟೆ. ಆ ರೀತಿಯಾಗಿ ಇವತ್ತಿನಿಂದ ನಾವು ಪ್ರಾರಂಭ ಮಾಡೋದಾದರೆ, ಮೊದಲನೆಯದಾಗಿ ಮೇಷಲಗ್ನ ಅಥವಾ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಜೀವನದಲ್ಲಿ ಅವರ ಒಂದು ಆರೋಗ್ಯದ ಒಂದು ಉತ್ತಮತೆಗೆ ಮತ್ತು ಆತ್ಮಸ್ಥೈರ್ಯಕ್ಕೆ ಏನು ಮಾಡೋದು ಅಂತ ಅಲ್ಲಿಂದ ಎಲ್ಲದಕ್ಕಿಂತ ಮುಖ್ಯ ಬೇಕಾಗಿರೋದು ಆತ್ಮಸ್ಥೈರ್ಯ, ಎರಡನೇದು ಆರೋಗ್ಯ, ಮೂರನೇದು ಆಯುಷ್ಯ, ಮಿಕ್ಕಿದೆಲ್ಲ ನಂತರ ಬರುತ್ತೆ. ಮೊದಲನೇದಾಗಿ ಆತ್ಮಸ್ಥೈರ್ಯಕ್ಕೆ ಏನು ಮಾಡಬೇಕು ಇವರು ಅಂತಂದರೆ, ಸುಬ್ರಹ್ಮಣ್ಯೇಶ್ವರನ ಒಂದು ಉಪಾಸನೆ, ಪೂಜೆ, ಪುನಸ್ಕಾರ, ಸ್ತೋತ್ರದ ಪಠಣೆಯನ್ನು ಮಾಡೋದು, ಕೆಂಪು ಬಣ್ಣದ ಬಟ್ಟೆ ಬರೆಗಳನ್ನು ಹೆಚ್ಚು ಬಳಸ್ತಕ್ಕಂಥದ್ದು, ಶೇಡ್ಸ್ ಆಫ್ ರೆಡ್ ಅಂತ ಹೇಳ್ತೀವಿ ಅದು. ಆರೋಗ್ಯದ ಸುಧಾರಣೆಗೆ ಇವರು ಏನಪ್ಪ ಮಾಡಬೇಕು ಅಂದರೆ, ಇವರಿಗೆ ಮುಖ್ಯವಾಗಿ ಇವರಿಗೆ ತಲೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಬಾಧೆಗಳು ಹೆಚ್ಚು ಬರುವ ಒಂದು ಸೂಚನೆ ಜ್ಯೋತಿಷದ ಪ್ರಕಾರ. ಆವಾಗ ಇವರು ಏನು ಮಾಡಬೇಕು ಅಂದರೆ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಬೇಕು ಆರೋಗ್ಯಕ್ಕೋಸ್ಕರ. ಎರಡನೆಯದ್ದು ಏನು, ಇದೆಲ್ಲ ಆದ ನಂತರದಲ್ಲಿ ಹಣ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಹಣಕ್ಕಾಗಿ ಏನು ಮಾಡಬೇಕು ಇವರು ಚೆನ್ನಾಗಿ ಧನವನ್ನು ಸಂಪಾದನೆ ಮಾಡಲಿಕ್ಕೆ ಅಂತ ಅಂದರೆ, ಹೆಣ್ಣು ಮಕ್ಕಳಿಗೆ ದ್ರವರೂಪದ ಯಾವುದಾದರೂ ಪದಾರ್ಥವನ್ನು ಕೊಡ್ತಾ ಬರೋದು. ಅದು ನೀರಾಗಿರಬಹುದು, ಜ್ಯೂಸ್ ಆಗಿರಬಹುದು, ಪಾನಕವಾಗಿರಬಹುದು, ಹಾಲಾಗಿರಬಹುದು, ಮೊಸರಾಗಿರಬಹುದು. ದ್ರವರೂಪದ ಸಿಹಿ ಕೊಟ್ಟರೆ ಅತ್ಯಂತ ಒಳ್ಳೆಯದು. ಜೇನುತುಪ್ಪ ಆಗಬಹುದು, ಜ್ಯೂಸ್ ಆಗಬಹುದು. ಅದನ್ನು ಕೊಡ್ತಕ್ಕಂಥದ್ದು ಇವರಿಗೆ ಹಣಕಾಸಿನ ಅನುಕೂಲತೆಗಳು ಹೆಚ್ಚಾಗುತ್ತೆ. ಅದು ಡಿಬೇಟಬಲ್. ಹಂಗೆ ಕೊಟ್ಬಿಟ್ರೆ ಏನು ಕೆಲಸ ಮಾಡದೇ ಇದ್ರೂ ದುಡ್ಡು ಬರುತ್ತಾ ಅಂದರೆ ಇಲ್ಲ. ನೀವು ಮಾಡೋ ಕೆಲಸ ನೀವು ಮಾಡ್ತಕ್ಕಂತಹ ಕಾಯಕ ಮಾಡಬೇಕು. ಅದಕ್ಕೇನಾಗುತ್ತೆ ಅಂದರೆ, ಇದೊಂದು ಕೆಟಲಿಸ್ಟ್ ಥರ ಒಂದು ಇಂಬು ಕೊಡುತ್ತೆ ಅಷ್ಟೇ ಇದು. ಆ ರೀತಿಯಾಗಿ ಆಗುತ್ತೆ. ಮೂರನೇದು ಉಪಾಯಗಳು ಫಲಕಾರಿ ಆಗಲಿಕ್ಕೆ ಏನೇನೋ ಅನ್ಕೋತಿರ್ತೀವಿ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಲೂ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಅಂದುಕೊಂಡಿರ್ತಕ್ಕಂತಹ ಎಷ್ಟೋ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳು ಸಾಕಾರಗೊಳ್ಳಲಿಕ್ಕೆ, ಧೈರ್ಯ ಸಾಹಸ ಹೆಚ್ಚಲಿಕ್ಕೆ ಮತ್ತು ಅಣ್ಣ ತಮ್ಮಂದಿರ ಒಂದು ಸಹಾಯ ಹೆಚ್ಚಲಿಕ್ಕೆ ಏನು ಮಾಡಬೇಕು ಇವರು ಅಂತಂದರೆ, ಒಟ್ಟಿಗೆ ಇರತಕ್ಕಂತಹ ಯಾವುದಾದ್ರೂ 2 ದೇವಸ್ಥಾನಗಳು ಅಕ್ಕಪಕ್ಕ ಅಂತಹ ಸ್ಥಳಕ್ಕೆ ಭೇಟಿ ಕೊಟ್ಟರೆ ಸಾಕು, ಬಹಳ ಅವರಿಗೆ ಅನುಕೂಲ ಆಗುತ್ತೆ. ನಾಲ್ಕನೆಯದ್ದು ವಿದ್ಯೆಯ ಅನುಕೂಲಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು. ವಿದ್ಯೆಯ ಅನುಕೂಲಕ್ಕೆ ಇವರು ಬೆಲ್ಲವನ್ನು ಹೆಚ್ಚು ಇವರ ಆಹಾರದಲ್ಲಿ ಬಳಸಬೇಕು ಅಂತಕ್ಕಂಥದ್ದು. ಎಲ್ಲ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಚಿಕ್ಕ ಪುಟ್ಟ ಆದರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಫಲಪ್ರಾಪ್ತಿ ನನ್ನ ಅನುಭವ ಸಾವಿರಾರು ಜನರಿಗೆ ಆಗಿದೆ. ನಾವು ಹೇಳಿದಾಗ ಮಾಡಿರೋರಿಗೆ, ಅದು ನಮ್ಮ ವೀಕ್ಷಕ ಮಹಾಶಯರಿಗೂ ಆಗಲಿ ಅಂತಕ್ಕಂತಹ ಒಂದು ಅಭಿಪ್ರಾಯ. ಬೆಲ್ಲವನ್ನು ಆಹಾರದಲ್ಲಿ ಆರೋಗ್ಯಕ್ಕೆ ವಿರೋಧ ಆದರೆ ದಯವಿಟ್ಟು ತೆಗೆದುಕೊಳ್ಳಬಾರದು, ಅದನ್ನೊಂದು ಹೇಳಬೇಕು ಪ್ರಮುಖವಾಗಿ. ಬೆಲ್ಲವನ್ನು ಛಾತ್ರರು, ವಿದ್ಯಾರ್ಥಿಗಳು ಹೆಚ್ಚು ಬಳಸ್ತಕ್ಕಂಥದ್ದು ಅವರ ವಿದ್ಯೆಗೆ, ಅವರ ಒಂದು ಓದಿಗೆ, ಅವರ ಒಂದು ಪರಿಶ್ರಮಕ್ಕೆ ತಕ್ಕನಾಗಿರ್ತಕ್ಕಂತಹ ಫಲವನ್ನು ಕೊಡುತ್ತೆ ಅಂತ. ಆಸ್ತಿ ವಿಚಾರಾಗಿ ಏನು ಮಾಡಬೇಕು ಇವರು ಅಂತಂದರೆ, ನದಿಗಳಲ್ಲಿ ಅಂದರೆ ಮಹಾನದಿಯ ಸ್ನಾನವನ್ನು ಮಾಡಬೇಕು ಮೇಷರಾಶಿಯವರು. ಮಹಾನದಿಗಳಲ್ಲಿ ಕಾವೇರಿ, ತುಂಗಭದ್ರಾ, ನರ್ಮದೆ, ಸಿಂಧು, ಕಾವೇರಿ, ಯಮುನೆ ಈ ಥರದಲ್ಲಿ ಸ್ನಾನ ಮಾಡತಕ್ಕಂಥದ್ದು ಆಸ್ತಿ ಅಡವುಗಳಿಗೆ ಹೆಚ್ಚಿನ ಒಂದು ಲಾಭವನ್ನು ಮತ್ತು ಸುಖವನ್ನು ಇವರು ಕೊಡುತ್ತೆ. ಮಕ್ಕಳ ವಿಚಾರಕ್ಕೆ, ಮಕ್ಕಳ ಒಂದು ಅಭಿವೃದ್ಧಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ ಅಥವಾ ಮಕ್ಕಳು ಆಗಲಿಕ್ಕೆ ಶುಭಪ್ರದವಾದ ಸಂತತಿಗೋಸ್ಕರ ಶಿವನ ಪ್ರಾರ್ಥನೆ, ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು ಮಾಡಬೇಕು. ಮದುವೆ ಆಗಿಲ್ಲ ಮೇಷರಾಶಿಯರಿಗೆ, ಬಹಳ ತೊಲಲಾಡುತ್ತಿದ್ದಾರೆ ಅಂತಂದರೆ, ಅವರ ಅಮ್ಮನವರ ಪೂಜೆ ಪುನಸ್ಕಾರವನ್ನು ಎಷ್ಟು ಮಾಡಿದರೆ ಅಷ್ಟು ಒಳ್ಳೆಯದ್ದು. ಅದು ವಿಶೇಷವಾಗಿ ಲಕ್ಷ್ಮೀ ದೇವಿಯ ಒಂದು ಪೂಜೆಯನ್ನು ಮಾಡಬೇಕು. ಇನ್ನು ಭಾಗ್ಯ, ಲಕ್ ಫ್ಯಾಕ್ಟರ್ ಹೆಚ್ಚಬೇಕು ನನಗೆ, ಸ್ಟಾರ್ ಅಂತಾರಲ್ಲ ಆಡುಭಾಷೆಯಲ್ಲಿ, ಅದು ಮಾಡಬೇಕು ಅಂದರೆ ಇವರು ಏನಪ್ಪ ಮಾಡಬೇಕು ಅಂತಂದರೆ, ಬಹಳ ಪ್ರಮುಖವಾಗಿ ಇವರು ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿ ತಾಯಿಯ ತಂದೆಯ ಆಶೀರ್ವಾದವನ್ನು ಪಡಿಬೇಕು. ಮಾತಾಮಹ ಅಂತ ಕರಿತೀವಿ, ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಂಗ್ಲ ಭಾಷೆಯಲ್ಲಿ. ತಾಯಿಯ ತಂದೆಯ ಆಶೀರ್ವಾದ, ಅವರು ತೀರಿಕೊಂಡಿದ್ದರೆ ಅವರ ಒಂದು ಭಾವಚಿತ್ರವನ್ನು ಹಾಕ್ಕೊಂಡು ಕೈ ಮುಗಿದ್ರು ಸಾಕಷ್ಟು ಅನುಕೂಲ ಆದೀತು. ಉದ್ಯೋಗಾದಿಗಳ ಅಭಿವೃದ್ಧಿಗೆ ಇವರು ಏನು ಮಾಡಬೇಕು ಅಂದರೆ, ಬಹಳ ವೈಚಿತ್ರ್ಯಪೂರ್ಣವಾಗಿರ್ತಕ್ಕಂಥ ಒಂದು ಪರಿಹಾರ. ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಎಲ್ಲೂ ಕಸ ಕಡ್ಡಿ ಇರಬಾರ್ದು. ಎಲ್ಲರೂ ಇಟ್ಕೊಂಡಿರೋದು, ವಿಶೇಷವಾಗಿ ಮೇಷದವರು ಏನು ಮಾಡಬೇಕು ಅಂತ ಹೇಳುತ್ತೆ ಅಂದರೆ, ಅದೆಲ್ಲ ಗುಡಿಸಿ ಒಂದು ಕಡೆಗೆ ಹಾಕೋದಿಲ್ಲ, ಆ ಕಸವನ್ನು ಸುಡಬೇಕು ಅವರು. ಮೇಷರಾಶಿಯವರು ತಮ್ಮ ವರ್ಕಿಂಗ್ ಎನ್ವೈರನ್ಮೆಂಟ್, ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿರ್ತಕ್ಕಂತಹ ಕಸವನ್ನು ಸುಟ್ಟರೆ ಅದ್ಭುತವಾದ ಫಲಗಳು ಅವರಿಗೆ ಉಂಟಾಗ್ತಾ ಬರುತ್ತೆ. ಜೀವನದಲ್ಲಿ ಹೆಚ್ಚು ಲಾಭವನ್ನು ಪಡಿಬೇಕು. ಯಾರಿಗೂ ಆಸೆ ಇರಲ್ಲ, ನನಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಲಾಭ ಬೇಕು ನಮಗೆ. ಅಂತಹ ಲಾಭ ಹೆಚ್ಚು ಬೇಕು ಅಂತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಒಂದು ದೀಪಾರಾಧನೆಯನ್ನು ಮಾಡಬೇಕು. ಎಲ್ಲಿ ಮಾಡಬೇಕು ಅಂದರೆ, ಆ ದೀಪದ ಬೆಳಕು ಮಾತ್ರ ಮೇಲಕ್ಕೆ ಬರಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಪಾತ್ರೆ ಒಳಗಡೆ ದೀಪದ ಹಣತೆಯನ್ನಿಟ್ಟು ದೀಪಾರಾಧನೆ ಮಾಡಬೇಕು. ಮನೆಯಲ್ಲಿ ದೇವರ ಮುಂದೆನೂ ಮಾಡ್ಬೋದು, ನಡುಮನೆಯಲ್ಲೂ ಮಾಡಬಹುದು. ಅದು ದೀಪದ ಸ್ತಂಭ, ದೀಪದ ಒಂದು ಸೊಡರು ಅಥವಾ ಹಣತೆ ಕಾಣಬಾರ್ದು, ಜ್ಯೋತಿ ಮಾತ್ರ
ಹೊರಗಡೆ ಬೆಳಕು ಬರುವ ರೀತಿಯಲ್ಲಿ ಅದನ್ನು ಆಚ್ಛಾದಿಸಿ ಮುಚ್ಚಿಟ್ಟು ಮಾಡಿದರೆ, ಮೇಲು ಮುಚ್ಚಬಾರದು, ಸುತ್ತಲೂ 4-8 ದಿಕ್ಕಿನಲ್ಲಿ ಮಾಡಿದರೆ ಲಾಭದ ಅಂಶ ಇವರಿಗೆ ಹೆಚ್ಚತಕ್ಕಂತಹ ಒಂದು ವಿಚಾರಗಳಲ್ಲಿ ಇವರು ಪರಿಣಿತರಾಗಿ ಹೋಗ್ತಾರೆ. ದುಡ್ಡು ಬರಲಿಕ್ಕೆ ಇವ್ರಿಗೆ ಯಾವುದೋ ಒಂದು ಹೊಸದಾಗಿ ಒಂದು ಐಡಿಯಾ ಬರುತ್ತೆ. ಇನ್ನು ಖರ್ಚು ಕಡಿಮೆ ಆಗಬೇಕು. ನಮಗೆ ಖರ್ಚು ಕಡಿಮೆ ಆಗಬೇಕು, ಅಥವಾ ನಾವು ಖರ್ಚೇ ನಮಗೆ ಆಗಬಾರದು, ನಾವು ಹೆಚ್ಚು ಒಂದು ಜತನ ಮಾಡಬೇಕು, ನಾವು ದುಡಿದಿರ್ತಕ್ಕಂತಹ ಹಣವನ್ನು ಅಂತ ಇರಬೇಕಾದ್ರೆ ಇವರು ಏನು ಮಾಡಬೇಕು ಅಂದರೆ ಜಲಚರಗಳಿಗೆ ಏನಾದರೂ ತಿನಿಸನ್ನು ಕೊಡಬೇಕು. ಮೀನಾಗಿರಬಹುದು, ಮೊಸಳೆ ಆಗಿರಬಹುದು, ಆಮೆ ಆಗಿರಬಹುದು. ಅವಾಗ ತಿನ್ನಲಿಕ್ಕೆ ಪುರಿಯನ್ನು ಯಾವುದೋ ಹಿಟ್ಟಿನ ಒಂದು ಪದಾರ್ಥವನ್ನು ಹಾಕಿದರೆ ಬಹಳ ಇಷ್ಟಪಡ್ತವೆ. ಆ ರೀತಿಯಾಗಿರ್ತಕ್ಕಂಥ ಒಂದು ವಸ್ತುಗಳನ್ನು ಮೇಷರಾಶಿಯವರು ಅಥವಾ ಮೇಷ ಲಗ್ನದವರು ಇಷ್ಟನ್ನು ಪರಿಹಾರಗಳನ್ನು ನಡೆಸ್ತಾ ಬಂದರೆ ಬಹುಶಃ ದೈನಂದಿನ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ತೊಂದರೆಗಳಿಂದ ಅವರು ಪಾರಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಗುರುಜಿ, ಖಂಡಿತ. ಅಂದರೆ ಇಲ್ಲಿ ತಾವು ಹೇಳಿದಂಥದ್ದು ಮೇಷರಾಶಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ದೈನಂದಿನ ಜೀವನದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋಂಥದ್ದು, ಇಲ್ಲಿ ಹಿರಿಯರನ್ನು ಗೌರವಿಸುವಂತಹ ಪರಿ ಇದೆ, ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳ ಒಂದು ಕಾಳಜಿ ಇದೆ, ಇಡೀ ಮಾನವ ಸಂಕುಲ ಆಗಿರಬಹುದು, ಜೀವ ಸಂಕುಲಕ್ಕೆ ಯಾವ ರೀತಿ ಉಪಯುಕ್ತವಾಗಿದೆ ಅನ್ನುವಂಥದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಿ. ಖಂಡಿತ ಗುರುಜಿ, ಧನ್ಯವಾದಗಳು ತಮಗೆ. ಶುಭಮಸ್ತು ನಿತ್ಯ. ವೀಕ್ಷಕರೇ, ನೋಡಿದ್ರಲ್ಲ, ಮೇಷ ರಾಶಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಕೂಡ ದೈನಂದಿನ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬಹುದು, ಯಾವೆಲ್ಲ ವಿಷಯಗಳಂದರೆ ಆರೋಗ್ಯ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಆಯುಷ್ಯ ಆಗಿರಬಹುದು, ಉದ್ಯೋಗ, ಹೀಗೆ ಎಲ್ಲ ವಿಷಯಗಳಲ್ಲೂ ಕೂಡ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಏನೆಲ್ಲ ಪರಿಹಾರ ಇದೆ ಅಂತ ತಿಳ್ಕೊಂಡ್ವಿ. ಹಾಗಾದರೆ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು, ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ಕೇಳಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.